ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ. ಇದು ಎಂಟ್ರೆನ್ಸ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ನಾನು ಒಳಗಡೆ ಹೋಗ್ತಿದ್ದೆ. ಕೈ ಕಾಲೆಲ್ಲ ತೊಳ್ಕೊಂಬಿಟ್ಟು ಅಲ್ಲಿ ನೀರಿದೆ, ತೊಳ್ಕೊಂಡು ಎಂಟ್ರೆನ್ಸ್ಗೆ ಹೋದೆ. ಅಲ್ಲಿಂದ ನಾವು ದೇವಸ್ಥಾನದ ಒಳಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಮೂವರು ಹೋಗ್ತಾ ಇದ್ದೀವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಆರತಿ ಬೆಳಗಬೇಕಂದ್ರೆ 30 ರೂಪಾಯಿ ತೊಗೊಂಬಿಟ್ಟು ಬೆಳಗ್ಬೋದು. ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೆ ಬೇಡ, ಇದು ಮಾಡ್ಬೋದು, ಏನು ಸ್ಕಿಪ್ ಮಾಡ್ಬೋದು, ಅದನ್ನ ಏನು ತೊಂದರೆ ಇಲ್ಲ. ಇಲ್ಲಿ ರಾಘವೇಂದ್ರಂದು ಏನಪ್ಪ ಅಂದರೆ ರಾಘವೇಂದ್ರ ಇಲ್ಲಿದೆಯಲ್ಲ, ಇದು ರಾಘವೇಂದ್ರ ಮಂತ್ರಾಲಯದಲ್ಲಿ ಹೇಗಿದೆಯೋ ಹಾಗೇ ಇದೆ. ಅದನ್ನು ಮಾಡೋಕ್ಕೆ ಸ್ಕೆಚ್ ಮಾಡಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನು ಮಾಡ್ತಾರೆ. ಅಲ್ಲಿ ಎಲ್ಲ ದಾನಿಗಳಿದ್ರೆ ಯಾರನ್ನ ದುಡ್ಡೆಲ್ಲ ಹಾಕ್ಕೊಡ್ಬೋದು, ಅದು ಅವರ ವೈಯಕ್ತಿಕ. ಇಲ್ಲಿ ರಾಘವೇಂದ್ರ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ಕೈ ಮುಗಿದ್ಬಿಟ್ಟು ಒಂದು 10 ನಿಮಿಷ ಇಲ್ಲಿ ಕೂತ್ರೆ ಒಂಥರ ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ದರ್ಶನ ಮಾಡಿ ಅಲ್ಲಿ ಕೂತ್ಕೊಂಡಾಗ. ಇದು ಒಳಗಡೆ, ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಒಂದು ಇದೆ. ಅಲ್ಲಿಂದ ನಾವು ಒಳಗಡೆ ಇದೆ ಎಂಟ್ರೆನ್ಸ್ ಒಳಗಡೆ ಫುಲ್ ಇದೆಲ್ಲ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ದೇವಸ್ಥಾನ ಸುತ್ತರ್ಕೊಂಬಿಟ್ಟು ಒಳಗಡೆ ಎಲ್ಲ ಹೋಗಿ ಅಲ್ಲಿ ಅಕ್ಷತೆ ಕಾಳು ಕೊಡ್ತಾರೆ. ಅದನ್ನು ತೊಗೊಂಬಿಟ್ಟು ತಲೆಗೆ ಹಾಕ್ಕೊಂಬಿಟ್ಟು ನಾವು ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಈ ಕಡೆಯಿಂದ ಬಂದು ಅಲ್ಲೊಂದು 5 ನಿಮಿಷ ಕೂತಿದ್ದು. ಆಮೇಲೆ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಮಕ್ಕಳ ಆಟ ಸಾಮಾನು ಎಲ್ಲ ಇದೆ, ಏನಾದರೂ ಮಾಡ್ಕೊಂಬರ್ಬೋದು. ಆಮೇಲೆ ನಾವು ನನ್ನ ಮಗಳ ಏನಾದರೂ ತೊಗೊಳ್ಳೋಣ ಅಂತಂದು ಇದು ಸ್ವೀಟ್ ತೊಗೊಂಡ್ವಿ. ಸ್ವೀಟ್ ತೊಗೊಂಬಿಟ್ಟು ಅಲ್ಲಿಂದ ಬಂದು ಒಂದು 5 ನಿಮಿಷ ಕೂತ್ಕೊಂಡಿದ್ವಿ. ವಿಶಾಲವಾಗಿದೆ ನೋಡಿ, ಎಷ್ಟೊತ್ತನ್ನೋದು ಕೂತ್ಕೋಬೋದು. ಏನು ಅಬ್ಜೆಕ್ಷನ್ ಇಲ್ಲ, ಏನಿಲ್ಲ, ಆರಾಮ್ಸೆ ಕೂತ್ಕೋಬೋದು. ನಾವಲ್ಲೊಂದು ಕೂತ್ಕೊಂಡಿದ್ವಿ. ಕೂತ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಅನ್ನಪ್ರಸಾದ ಇರುತ್ತೆ. ಅಲ್ಲಿಗೂ ಹೋಗ್ಬೋದು. ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ. ನಾವಿನ್ನು ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮಗ ಇದು ನೋಡೋ ಅಂತಿದ್ದೆ. ನಾನು ಶಾಪಿಂಗೆಲ್ಲ ನೋಡ್ತಾ ಇದ್ದೆ, ಏನು ತೊಗೊಳ್ಳೋದು ಏನು ಬಿಡೋದು ಅಂತ. ಎಲ್ಲ ಆಟ ಸಾಮಾನು ಮನೇಲಿದೆ, ಮೊನ್ನೆ ಜಾತ್ರೆಯಲ್ಲಿ ತೊಗೊಂಡಿದ್ದೀವಿ. ಆದರೂ ಅವ್ನು ನೋಡೋಣ ಅಂತೇಳಿ ಕರ್ಕೊಂಡೋದ. ಎಲ್ಲ ಅವನೇ ವಿಡಿಯೋ ಮಾಡ್ತಿದ್ದಾನೆ ನೋಡಿ. ಇಲ್ಲಿ ಅವನಿಗೆ ಇಷ್ಟ ಆಟ ಸಾಮಾನು ಅಂದರೆ. ಅದಕ್ಕೆ ಏನಾದರೂ ತೊಗೊಳ್ಳೋಣ ಮಮ್ಮಿ ಅಂದ. ಏನು ಬೇಡ, ಮೊನ್ನೆ ತೊಗೊಂಡಿದ್ದೀವಿ, ಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಏನಾದ್ರು ಸ್ವೀಟ್ ತೊಗೋ ಅಂತ ಹೇಳ್ದೆ. ಏನು ಅಷ್ಟೊಂದು ಐಟಮ್ಸ್ ಏನು ಇರಲಿಲ್ಲ, ಸ್ವೀಟ್ಸ್ ಎಲ್ಲ. ಅಲ್ಲೇ ಬೇಕ್ರಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾಪ ಅಂತೇಳಿ ಕರ್ಕೊಂಬಿಟ್ಟು ಬಂದೆ. ಆಮೇಲೆ ಅನ್ನ ಪ್ರಸಾದ ಇರುತ್ತೆ, ಪ್ರಸಾದ ತಿಂದ್ಕೊಂಬಿಟ್ಟು ಗಾಡೀಲಿ ಬರ್ತಾಯಿದ್ದೀವಿ ಫ್ರೆಂಡ್ಸ್. ಹಾಯ್, ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.